Hello students, welcome back to this cost and management accounting subject. So this is the program relating to BCom, subject commerce, semester 6th semester, University Mangalore, and session it is third session. So before going to the actual part of this particular session, let us first recall what did we study in the previous session. So in the previous session, as I know, I have started with the concept of working capital flow or identification of flow of funds. So ಹೇಗೆ flow of funds ನ identification ಮಾಡೋದು ಅಂತ ಹೇಳೋದನ್ನ ನಾನು ನಿಮಗೆ explain ಮಾಡಿದೆ. In that, as I told you, you have many rules over there. So ಅದರಲ್ಲಿ ನಾನು first one ಏನು ಹೇಳಿದೆ ಅಂದ್ರೆ, you have to first follow journalizing the transaction. So that was the first point what we have to follow in the procedure of concept of working capital. Working capital procedures na hege follow ಮಾಡ್ತೀರಾ ಅಂದ್ರೆ fund flow analysis ಅಲ್ಲಿ first we have to journalize the transaction. ಅದು ನಿಮಗೆ ನಾ previous ಇದರಲ್ಲಿ ಹೇಳಿಕೊಟ್ಟಿದ್ದೀನಿ session ಅಲ್ಲಿ. And identification of the or identify the category of accounts affected by the transaction. So accounts affected ಗೆ ನಿಮಗೆ ಒಂದು ಎಕ್ಸಾಂಪಲ್ಸ್ ವಿತ್ ಟೇಬಲ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು. ದಟ್ ಈಸ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು, ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನು, ಕರೆಂಟ್ ಅಸೆಟ್ಸ್. ಅದರಲ್ಲಿ ನಿಮಗೆ ಅದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಟ್ರಾನ್ಸಾಕ್ಷನ್ಸ್ ಹೆಂಗ್ ನಡೆಯುತ್ತೆ ಅಂತ ಅದ್ರ ಬಗ್ಗೆ ನಿಮಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ದಟ್ ವಾಸ್ ದ ಸೆಕೆಂಡ್ ಪಾರ್ಟ್. ಸೊ ಫಸ್ಟ್ ಪ್ರೊಸೀಜರ್ ಏನು, ಜರ್ನಲೈಸಿಂಗ್ ದ ಟ್ರಾನ್ಸಾಕ್ಷನ್. ಸೆಕೆಂಡ್ ಪಾರ್ಟ್ ಏನ್ ಮಾಡೋದು ಅಂದ್ರೆ ಐಡೆಂಟಿಫೈಯಿಂಗ್ ದ ಕ್ಯಾಟಗರಿ ಆಫ್ ಅಕೌಂಟ್ಸ್ ಎಫೆಕ್ಟೆಡ್ ಬೈ ದ ಟ್ರಾನ್ಸಾಕ್ಷನ್. ಯಾವ ಕ್ಯಾಟಗರಿ ಆಫ್ ಅಕೌಂಟ್ ಬರುತ್ತೆ ಅಂತ. ನಾವು ಕಮಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್, ನಾವು ಥರ್ಡ್ ಪ್ರೊಸೀಜರ್ ಏನಂದ್ರೆ ಅಪ್ಲೈ ದ ಜನರಲ್ ರೂಲ್ ಆಫ್ ಫ್ಲೋ ಆಫ್ ಫಂಡ್ಸ್. ಅಂದ್ರೆ ರೂಲ್ ಆಫ್ ಚೇಂಜ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಟು ಡಿಟರ್ಮೈನ್ ವೆದರ್ ಟ್ರಾನ್ಸಾಕ್ಷನ್ ರಿಸಲ್ಟ್ ಇನ್ ಫ್ಲೋ ಆಫ್ ಫಂಡ್ ಆರ್ ನಾಟ್. ದ ರೂಲ್ ಆಫ್ ಫ್ಲೋ ಆಫ್ ಫಂಡ್ಸ್ ಈಸ್ ಆಸ್ ಫಾಲೋಸ್. ಅಂದ್ರೆ ವೆದರ್ ಫಂಡ್ ಫ್ಲೋ ಆಗ್ತದಾ ಇಲ್ವಾ ಅಂತ ಹೇಳೋದನ್ನ ಈ ರೂಲ್ ಅಲ್ಲಿ ನೀವು ಕಲಿಬಹುದು. ಸೊ ಇಟ್ಸ್ ಇಸ್ ಅ ಜನರಲ್ ರೂಲ್ ಅಂತ ಹೇಳ್ತಾರೆ. ಸೊ ಟು ಫೈಂಡ್ ಔಟ್ ಫ್ಲೋ ಆಫ್ ಫಂಡ್ ಅಂತ ಹೇಳಿದ್ರೆ ಏನು, ಸೊ ನಿಮಗೆ ಯಾವ ರೀತಿ ಹಣ ಫ್ಲೋ ಆಗ್ತಾ ಇದೆ, ವೆದರ್ ಯು ಆರ್ ಹ್ಯಾವಿಂಗ್ ಇನ್ಫ್ಲೋ or whether you are having outflow. ಸೊ ನಿಮಗೆ ನಿಮ್ಮ ಕಂಪನಿಗೆ ದುಡ್ಡು ಬರ್ತಾ ಉಂಟಾ ಅಥವಾ ಕಂಪನಿಯಿಂದ ಹೊರಗೆ ಹೋಗ್ತಾ ಉಂಟಾ, ಅದನ್ನ ಯಾವ ರೀತಿ ಎಫೆಕ್ಟ್ ನ ಐಡೆಂಟಿಫೈ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. Looking to the first one, the working capital remains unaffected when a transaction involves only current asset. So ನಾನು ನಿಮಗೆ ಆ ಟೇಬಲ್ ಕೊಟ್ಟಿದ್ದೆಲ್ಲ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ. ಸೊ ಅದನ್ನ ನೀವು ಬೇಸಾಗಿ ತಗೊಂಡ್ರೆ ಇಲ್ಲಿ ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ದ ವರ್ಕಿಂಗ್ ಕ್ಯಾಪಿಟಲ್ ರಿಮೇನ್ಸ್ ಅನ್ಎಫೆಕ್ಟೆಡ್ ವೆನ್ ಅ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಓನ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಅಕೌಂಟ್ಸ್. ಅಂದ್ರೆ ನೀವೊಂದು ಟ್ರಾನ್ಸಾಕ್ಷನ್ ಅಥವಾ ನೀವೊಂದು ಜರ್ನಲ್ ಎಂಟ್ರೀಸ್ ಮಾಡಿದ್ರೆ, ಸೊ ಅದರಲ್ಲಿ ಬರೀ ಕರೆಂಟ್ ಅಸೆಟ್ ಅಥವಾ ಕರೆಂಟ್ ಅಕೌಂಟೇ ಇನ್ಕ್ಲೂಡ್ ಆಗಿದ್ರೆ, ಡೆಬಿಟ್ ಅಲ್ಲೂ ಕ್ರೆಡಿಟ್ ಅಲ್ಲೂ ಎರಡರಲ್ಲೂ ಸಹ ಆ ಟೈಮಲ್ಲಿ ನಿಮಗೆ ಏನಾಗ್ತದೆ, ಸೊ ಈ ಫಸ್ಟ್ ರೂಲ್ ನಿಮಗೆ ಕನ್ಸಿಡರ್ ಆಗ್ತದೆ. ಸೊ ಇದರಲ್ಲಿ ಬೋತ್ ದಿ ಅಕೌಂಟ್ ಬಿಲಾಂಗ್ಸ್ ಟು ಕರೆಂಟ್ ಅಸೆಟ್ಸ್. ಇಲ್ಲಿ ಏನಾಗ್ತದೆ, ಎರಡು ಅಕೌಂಟ್ಸ್ ನಿಮಗೆ ಒಂದೇ ಬಿಲಾಂಗ್ಸ್ ಟು ಕರೆಂಟ್ ಅಸೆಟ್ ಆಗಿದ್ರೆ, ಅಥವಾ ಬೋತ್ ಬಿಲಾಂಗ್ಸ್ ಟು ಕರೆಂಟ್ ಲೈಬಿಲಿಟಿ ಮಾತ್ರ ಅಂತ ಆಗಿದ್ರೆ, ಅಥವಾ ಒನ್ ಅಕೌಂಟ್ ಬಿಲಾಂಗ್ ಟು ಕರೆಂಟ್ ಅಸೆಟ್ ಅಂಡ್ ಅದರ್ ಅಕೌಂಟ್ ಬಿಲಾಂಗ್ಸ್ ಟು ಕರೆಂಟ್ ಲೈಬಿಲಿಟಿ. ಸೊ ಇದಿಷ್ಟು ಈ ತರನೇ ಇದ್ದಾಗ ನಿಮ್ಗೆ ಯಾವುದೇ ತರ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಚೇಂಜಸ್ ಆಗಲ್ಲ. ಯಾವಾಗ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಚೇಂಜಸ್ ಆಗಲ್ಲ, ನಿಮಗೆ ಫ್ಲೋ ಆಫ್ ಫಂಡ್ ಆಗೋದಿಲ್ಲ. ದೇರ್ ವಿಲ್ ಬಿ ನೋ ಫ್ಲೋ ಆಫ್ ಫಂಡ್, ದೇರ್ ವಿಲ್ ಬಿ ನೋ ಇನ್ಫ್ಲೋ ಆಫ್ ಫಂಡ್ ಆರ್ ದೇರ್ ವಿಲ್ ಬಿ ನೋ outflow of fund. So it will be remaining as it is. There is no changes in the working capital. ಇದು ನಿಮಗೆ ಫಸ್ಟ್ ಪಾರ್ಟ್ ಹೇಳ್ತದೆ, ಎ ಹೇಳುತ್ತೆ. ಅಂಡ್ ನೆಕ್ಸ್ಟ್ ಬಿ, ಕಮಿಂಗ್ ಫಾರ್ ದ ಬಿ ಆದರೆ, the working capital remains unaffected when a transaction involves only non-current account. ನೋಡಿ ಇಲ್ಲಿ ಬರೀ ಕರೆಂಟ್ ಅಕೌಂಟ್ ಮಾತ್ರ ಇನ್ಕ್ಲೂಡ್ ಆದ್ರೂ ಅನ್ಎಫೆಕ್ಟ್ ಆಗ್ತದೆ. ವೆನ್ ಯು ಹ್ಯಾವ್ ಓನ್ಲಿ ನಾನ್ ಕರೆಂಟ್ ಅಕೌಂಟ್ ಅವಾಗ್ಲೂ ಅಷ್ಟೇ ಅಲ್ಲಿ ನಿಮಗೆ ಯಾವುದೇ ತರ ಫ್ಲೋ ಆಫ್ ಫಂಡ್ ಆಗಲ್ಲ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಬೋತ್ ದಟ್ ಈಸ್ ಬೋತ್ ದಿ ಅಕೌಂಟ್ ಬಿಲಾಂಗ್ ಟು ನಾನ್ ಕರೆಂಟ್ ಅಸೆಟ್, ಬೋತ್ ದಿ ಅಕೌಂಟ್ ಬಿಲಾಂಗ್ ಟು ನಾನ್ ಕರೆಂಟ್ ಲಯಬಿಲಿಟಿ, ಒನ್ ಅಕೌಂಟ್ ಬಿಲಾಂಗ್ ಟು ನಾನ್ ಕರೆಂಟ್ ಅಸೆಟ್ ಅಂಡ್ ದಿ ಅದರ್ ಅಕೌಂಟ್ ಬಿಲಾಂಗ್ ಟು ನಾನ್ ಕರೆಂಟ್ ಲಯಬಿಲಿಟಿ. ಇಲ್ಲಿನೂ ಅಷ್ಟೇ ಅದೇ ತರನೇ ಬರುತ್ತೆ. ನಾನು ನಿಮಗೆ ಇದು ಎಕ್ಸಾಂಪಲ್ಗೆ ನಿಮಗೆ ನಾನೊಂದು ಟೇಬಲ್ ಅನಲೈಸ್ ಮಾಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಇದರಲ್ಲಿ ತೋರಿಸ್ತೀನಿ ಇದರಲ್ಲಿ ಹೇಗೆ ಅಂತೇಳಿ. ಅಂಡ್ ನೆಕ್ಸ್ಟ್ ನೋಡಿ, ಪಾರ್ಟ್ ಸಿ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ವೆನ್ ಅ ಟ್ರಾನ್ಸಾಕ್ಷನ್ ಇನ್ವಾಲ್ವ್ಸ್ ಅ ಕರೆಂಟ್ ಅಕೌಂಟ್ ಅಂಡ್ ಅ ನಾನ್ ಕರೆಂಟ್ ಅಕೌಂಟ್. ಅಂದ್ರೆ ಗೊತ್ತಾಯ್ತಲ್ವಾ, ಒಂದು ಜರ್ನಲ್ ಎಂಟ್ರಿ ಇದ್ರೆ ಅದರಲ್ಲಿ ಡೆಬಿಟ್ಗೆ
ಕರೆಂಟ್ ಅಕೌಂಟ್ ಇರ್ಬೋದು ಅಂಡ್ ಕ್ರೆಡಿಟ್ಗೆ ನಾನ್ ಕರೆಂಟ್ ಅಕೌಂಟ್ ಇರ್ಬೋದು. ಒಂದು ಎಂಟ್ರಿಯಲ್ಲಿ ನಾನ್ ಕರೆಂಟ್ ಇರಬೇಕು, ಒಂದ್ರಲ್ಲಿ ಕರೆಂಟ್ ಇರಬೇಕು. ಸೊ ಆ ತರ ಇದ್ದಾಗ ಕರೆಂಟ್ ಅಕೌಂಟ್ ಅಂಡ್ ನಾನ್ ಕರೆಂಟ್ ಅಕೌಂಟ್ ಎರಡು ಇದ್ದಾಗ ದೇರ್ ವಿಲ್ ಬಿ ಚೇಂಜಸ್, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಫೆಕ್ಟ್ ಆಗ್ತದೆ. ಸೊ this is the general rule what it will tell. Okay, this is the third procedure of your working capital effect. So coming for the next one, ಅದಾದ್ಮೇಲೆ ಡಿಸೈಡ್ ವೆದರ್ ಅ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಅ ಫ್ಲೋ ಆಫ್ ಫಂಡ್ ಇಸ್ ಅ ಸೋರ್ಸ್ ಆಫ್ ಫಂಡ್ ಆರ್ ಅ ಯೂಸ್ ಆಫ್ ಫಂಡ್. ಸೊ ನೀವು ಡಿಸೈಡ್ ಮಾಡಬೇಕು ವೆದರ್ ಅ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಅ ಫ್ಲೋ ಆಫ್ ಫಂಡ್ ಇಸ್ ಅ ಸೋರ್ಸ್ ಆಫ್ ಫಂಡ್ ಆರ್ ಅ ಯೂಸ್ ಆಫ್ ಫಂಡ್. ಸೋರ್ಸ್ ಅಂತ ಹೇಳಿದ್ರೆ ನಿಮಗೆ ಏನು ಫಂಡ್ಗಳು ಬರುತ್ತೆ ಅದು ಸೋರ್ಸ್ ಆಫ್ ಫಂಡ್ ಆಗ್ತದೆ. ನಿಮ್ ಕಂಪನಿಯಿಂದ ಹೊರಗಡೆ ಹೋಗುವಂಥದ್ದು ಅದು ಯೂಸಸ್ ಆಗ್ತದೆ. ಅಂದ್ರೆ ವಾಟ್ ವಿ ವಿಲ್ ಯೂಸ್ ಫಾರ್ ಪರ್ಚೇಸಿಂಗ್ and what we will for selling our product, what we will get. ಅಂದ್ರೆ ನೀವು ಒಂದು ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದೀರಾ. ಸೇಲ್ ಮಾಡಿದಾಗ ನಿಮ್ ಪ್ರಾಡಕ್ಟ್ ಹೊರಗಡೆ ಹೋಯ್ತು, ಬಟ್ ನಿಮಗೆ ಏನಾಗ್ತಾ ಉಂಟು, ಸೋರ್ಸ್ ಅಂದ್ರೆ ಯು ಆರ್ ಗೆಟಿಂಗ್ ಮನಿ ಫಾರ್ ದ ಪ್ರಾಡಕ್ಟ್ ವಾಟ್ ಯು ಸೆಲ್ ಅಂಡ್ ವಾಟ್ ಯು ಪರ್ಚೇಸ್. ಆ ಪರ್ಚೇಸ್ ಮಾಡೋದಕ್ಕೆ ನೀವೇನು ಹಣ ಖರ್ಚು ಮಾಡ್ತೀರಾ, ದಟ್ ಈಸ್ ಯೂಸಸ್ ಆಫ್ ಫಂಡ್. ಆ ತರದಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ನೋಡಿ, ಇದರಲ್ಲಿ ಎರಡು ಆಪ್ಷನ್ಸ್ ಇದೆ ನಿಮಗೆ. ಇಫ್ ದ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಫ್ಲೋ ಆಫ್ ಫಂಡ್ ದ ಕರೆಂಟ್ ಅಕೌಂಟ್ ಇಸ್ ಡೆಬಿಟೆಡ್. ನೋಡಿ, ಸೊ ಫ್ಲೋ ಆಫ್ ಫಂಡ್ ಇದ್ರೆ ಕರೆಂಟ್ ಅಕೌಂಟ್ ಇಸ್ ಡೆಬಿಟೆಡ್, ಇಟ್ ಇಂಪ್ಲೈಸ್ ದಟ್ ದೇರ್ ಈಸ್ ಅನ್ ಇನ್ಫ್ಲೋ ಆಫ್ ಫಂಡ್. ಅಂದ್ರೆ ಕರೆಂಟ್ ಅಕೌಂಟ್ ನ ಡೆಬಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಏನ್ ಅರ್ಥ ಆಗ್ತದೆ ಅಂದ್ರೆ ಇನ್ಫ್ಲೋ ಆಫ್ ಫಂಡ್ ಇದೆ, ನಮಗೆ ಹಣ ಬರ್ತಾ ಇದೆ ಅಂತ ಅರ್ಥ. ಇಫ್ ದ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಫ್ಲೋ ಆಫ್ ಫಂಡ್ ದ ಕರೆಂಟ್ ಅಕೌಂಟ್ ಇಸ್ ಕ್ರೆಡಿಟೆಡ್, ಇಟ್ ಇಂಪ್ಲೈಸ್ ದಟ್ ದೇರ್ ಈಸ್ ಅನ್ ಔಟ್ಫ್ಲೋ, ಅಂದ್ರೆ ಔಟ್ಫ್ಲೋ ಆಫ್ ಫಂಡ್, ಯೂಸ್ ಆರ್ ಅಪ್ಲಿಕೇಶನ್. ಸೊ ಇದು ಹಾಗೆ ಅರ್ಥ ಆಗ್ತದೆ. ಸೊ ದಿಸ್ ಇಸ್ ವೆದರ್ ವಿ ಹ್ಯಾವ್ ಟು ಡಿಸೈಡ್ ದ ಟ್ರಾನ್ಸಾಕ್ಷನ್ ಫ್ಲೋ ಆಫ್ ಫಂಡ್ ಇನ್ಫ್ಲೋ ಇದೆಯಾ ಔಟ್ಫ್ಲೋ ಇದೆ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಒಂದು ಆಪ್ಷನ್ ಕಂಡುಹಿಡಿದಿದೆ. ಸೊ ದಿಸ್ ಆರ್ ದ 4 ಮೇನ್ ಆಸ್ಪೆಕ್ಟ್ಸ್ ವಾಟ್ ಯು ಹ್ಯಾವ್ ಟು ಫಾಲೋ. ಫಸ್ಟ್ ಆಸ್ಪೆಕ್ಟ್ ಏನಾಗುತ್ತೆ ಪ್ರೊಸೀಜರ್ ಅಲ್ಲಿ, ಜನರಲೈಸ್ ದ ಟ್ರಾನ್ಸಾಕ್ಷನ್ ಮಾಡಿ. ಅದಾದ್ಮೇಲೆ ಯು ಹ್ಯಾವ್ ಟು ಐಡೆಂಟಿಫೈ ದ ಕ್ಯಾಟಗರಿ ಆಫ್ ಅಕೌಂಟ್ಸ್ ಎಫೆಕ್ಟೆಡ್ ದ ಟ್ರಾನ್ಸಾಕ್ಷನ್, ವೆದರ್ ನಾನ್ ಕರೆಂಟ್ ಕರೆಂಟ್ ಅಕೌಂಟ್ ಅಂತ ಫೈಂಡ್ ಔಟ್ ಮಾಡೋದು. ಥರ್ಡ್ ಅಲ್ಲಿ ನೀವು ಅಪ್ಲೈ ದ ಜನರಲ್ ರೂಲ್, ಆ 3 ರೂಲ್ಸ್ ನ ಅಪ್ಲೈ ಮಾಡಬೇಕು. ಅದರಲ್ಲಿ 2 ಅಕೌಂಟ್ ಕರೆಂಟ್ ಅಕೌಂಟೇ ಬಂದ್ರೆ ಅದು ನಿಮ್ಗೆ ದೇರ್ ಇಸ್ ನೋ ಎಫೆಕ್ಟ್. 2 ಅಕೌಂಟ್ ನಾನ್ ಕರೆಂಟ್ ಲೈಬಿಲಿಟಿ ನಾನ್ ಕರೆಂಟ್ ಅಕೌಂಟೇ ಬಂದ್ರೆ ದೇರ್ ಇಸ್ ನೋ ಎಫೆಕ್ಟ್. ಆದ್ರೆ ಒಂದು ಅಕೌಂಟ್ ಕರೆಂಟ್ ಅಕೌಂಟ್ ಇದ್ದು ಇನ್ನೊಂದು ಅಕೌಂಟ್ ನಾನ್ ಕರೆಂಟ್ ಅಕೌಂಟ್ ಇದ್ರೆ ಆಗ ದೇರ್ ಇಸ್ ಅ ಚೇಂಜಸ್, ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಆಗುತ್ತೆ. ಅದು ನಿಮ್ಮ ಥರ್ಡ್ ರೂಲ್ ಹೇಳುತ್ತೆ. ಫೋರ್ತ್ ರೂಲ್ ಅಲ್ಲಿ ವಿ ಹ್ಯಾವ್ ಟು ಡಿಸೈಡ್ ವೆದರ್ ಅ ಟ್ರಾನ್ಸಾಕ್ಷನ್ ರಿಸಲ್ಟಿಂಗ್ ಇನ್ ಅ ಫ್ಲೋ ಆಫ್ ಫಂಡ್, ಅಂದ್ರೆ ಫ್ಲೋ ಆಫ್ ಫಂಡ್ ಆಗ್ತದ ಇಲ್ವಾ ಅಂತೇಳಿ ನಾವು ಡಿಸೈಡ್ ಮಾಡಬೇಕು. ಇಫ್ ದೇರ್ ಇಸ್ ಅ ಕರೆಂಟ್ ಅಕೌಂಟ್ ನ ಡೆಬಿಟ್ ಮಾಡಿದ್ರೆ ಅದು ಇನ್ಫ್ಲೋ ಆಫ್ ಫಂಡ್ ಅಂತ ಅದ್ಕೊಬೇಕು. ಕರೆಂಟ್ ಅಕೌಂಟ್ ನ ಕ್ರೆಡಿಟ್ ಮಾಡಿದ್ರೆ ಅದು ಔಟ್ಫ್ಲೋ ಆಫ್ ಫಂಡ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇದು ನಿಮ್ಮ ಥಿಯರಿಟಿಕಲ್ ಆಸ್ಪೆಕ್ಟ್ಸ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ಹ್ಯಾವ್ ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಲೈಡ್. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ನಿಮಗೆ ಎಕ್ಸಾಂಪಲ್ಸ್ ನ ಅನಲೈಸ್ ಮಾಡಿದ್ದೀನಿ. ಅನಾಲಿಸಿಸ್ ಆಫ್ ಸಮ್ ಟ್ರಾನ್ಸಾಕ್ಷನ್ಸ್. ನೋಡಿ, ಟ್ರಾನ್ಸಾಕ್ಷನ್ ಇದು ನಿಮ್ಮ ಫಸ್ಟ್ ಜರ್ನಲೈಸಿಂಗ್ ದ ಟ್ರಾನ್ಸಾಕ್ಷನ್ ಮಾಡಕ್ ಮುಂಚೆ ಇದು ನಾವು ಕ್ವಶನ್ಸ್ ಅಲ್ಲಿ ಕೊಡುವಂತಹ ಟ್ರಾನ್ಸಾಕ್ಷನ್ಸ್ ಇದು. ಓಕೆ, ನಾನು ಇದು ನಿಮ್ಮ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ದೀನಿ. ಫಸ್ಟ್ ಟ್ರಾನ್ಸಾಕ್ಷನ್ ಇರುತ್ತೆ, ಮತ್ತೆ ಅದಕ್ಕೆ ಜರ್ನಲ್ ಎಂಟ್ರಿ ಮಾಡ್ತೀರಾ, ಕ್ಯಾಟಗರಿ ಆಫ್ ಅಕೌಂಟ್ ಮಾಡ್ತೀರಾ, ಅದಾದ್ಮೇಲೆ ವೆದರ್ ರಿಸಲ್ಟಿಂಗ್ ಫ್ಲೋ ಆಫ್ ಫಂಡ್, ಅಂದ್ರೆ ಇನ್ಫ್ಲೋ ಇದೆಯಾ ಔಟ್ಫ್ಲೋ ಇದೆಯಾ ಅಂತ, ಮತ್ತೆ ಯಾಕೆ ರೀಸನ್ಸ್. ಸೊ ನೋಡಿ, ಇಲ್ಲಿ ಫಸ್ಟ್ ಒಂದು ನೋಡಿ, ಕ್ಯಾಶ್ ಪರ್ಚೇಸಸ್. ಕ್ಯಾಶ್ ಪರ್ಚೇಸಸ್ ಅದು ಜರ್ನಲ್ ಎಂಟ್ರಿ ಏನು, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಓಕೆ, ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಈಗ ನೋಡಿ, ಕ್ಯಾಟಗರಿ ಆಫ್ ಅಕೌಂಟ್ ಇದು ಪರ್ಚೇಸಸ್ ಅಕೌಂಟ್ ಡೇಟಾ. ಸೊ ಪರ್ಚೇಸ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟ್ ಬರುತ್ತೆ, ಇಟ್ ಈಸ್ ಕರೆಂಟ್ ಅಸೆಟ್. ಇಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದೀನಿ ನಾನು, ಇಟ್ ಇಸ್ ದ ಕರೆಂಟ್ ಅಸೆಟ್. ಓಕೆ, ಅಂಡ್ ಕ್ಯಾಶ್ ಕರೆಂಟ್ ಅಸೆಟ್ ಆಗ್ತದೆ. 2 ಕರೆಂಟ್ ಅಸೆಟ್ ಇದೆ. ಅಂಡ್ ವೆದರ್ ಇನ್ ರಿಸಲ್ಟ್ ಇನ್ ಫ್ಲೋ ಆಫ್ ಫಂಡ್, ಯಾವಾಗ ನಿಮಗೆ ಆ ರೂಲ್ ಹೇಳುತ್ತಲ್ಲ, ಜನರಲ್ ರೂಲ್ ಥರ್ಡ್ ಪಾಯಿಂಟ್ ಅಲ್ಲಿ ನಾನು ರೂಲ್ ಹೇಳಿದ್ದೆ, ಯಾವಾಗ 2 ಅಕೌಂಟ್ ಅಲ್ಲೂ ಕರೆಂಟ್ ಅಕೌಂಟ್ ಎರಡರಲ್ಲೂ ಇದೆ ಡೆಬಿಟ್ ಅಂಡ್ ಕ್ರೆಡಿಟ್ ಅಲ್ಲಿ, ದೇರ್ ವಿಲ್ ಬಿ ನೋ ಟ್ರಾನ್ಸಾಕ್ಷನ್ ಅಥವಾ ದೇರ್ ಇಸ್ ನೋ ರಿಸಲ್ಟ್ ಇನ್ ಫ್ಲೋ ಆಫ್ ಫಂಡ್. ಆಗ ಏನಾಗ್ತದೆ, ಯಾಕೆ ರೀಸನ್ ಏನಂದ್ರೆ ಬೋತ್ ಆರ್ ಕರೆಂಟ್ ಅಕೌಂಟ್ಸ್. ಓಕೆ, ಸೆಕೆಂಡ್ ಒನ್ ನೋಡಿ, ಕ್ರೆಡಿಟ್ ಪರ್ಚೇಸಸ್. ಅದೇ ತರನೇ ಪರ್ಚೇಸಸ್ ಅಕೌಂಟ್ ಡೇಟಾ ಟು ಕ್ರೆಡಿಟರ್ಸ್ ಅಕೌಂಟ್, 2 ಕರೆಂಟ್ ಅಸೆಟ್ ಆಗ್ತದೆ, ನೋ ಟ್ರಾನ್ಸಾಕ್ಷನ್. ಸೊ ಅದಕ್ಕೆ ಬೋತ್ ಕರೆಂಟ್ ಅಕೌಂಟ್ಸ್ ಆರ್ ಇರೋದ್ರಿಂದಾಗಿ ಅಲ್ಲಿ ಯಾವುದೇ ತರ ಫ್ಲೋ ಆಫ್ ಫಂಡ್ ಆಗಲ್ಲ.
ಅದೇ ತರ ಕ್ಯಾಶ್ ಸೇಲ್ಸ್ ಅಷ್ಟೇ, ಕ್ಯಾಶ್ ಸೇಲ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಎರಡು ಸಹ ಕರೆಂಟ್ ಅಸೆಟ್ಸ್ ಬರುತ್ತೆ, ಅಲ್ಲಿನೂ ನೋ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಸೇಲ್ಸ್ ಅಲ್ಲೂ ಸೇಮ್ ಥಿಂಗ್, ಅಲ್ಲಿ ನೋ ಟ್ರಾನ್ಸಾಕ್ಷನ್ಸ್. ಡೆಟ್ ಕಲೆಕ್ಟೆಡ್ ಇದ್ರಲ್ಲೂ ಅಷ್ಟೇ, ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾಸ್ ಆರ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಬರುತ್ತೆ, ಎರಡು ಕರೆಂಟ್ ಅಸೆಟ್ಸ್, ನೋ ಫ್ಲೋ ಆಫ್ ಫಂಡ್ಸ್. ಅದು ನೋಡಿ ನೆಕ್ಸ್ಟ್ ಒನ್ ನೋಡಿ, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಕ್ಯಾಶ್. ಸೊ ನೀವೀಗ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವು. ಸೊ ಅವಾಗ ನಿಮ್ಗೆ ಕ್ಯಾಶ್ ಪರ್ಚೇಸ್ ಮಾಡ್ತೀರಾ, ಆಗ ನಿಮ್ಮ ಇದೇನಾಗುತ್ತೆ ಜನರಲ್ ಎಂಟ್ರಿ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಆಗುತ್ತೆ. ಸೊ ಈಗ ಫಿಕ್ಸ್ಡ್ ಅಸೆಟ್ ಏನಾಗ್ತದೆ, ಇಟ್ ಈಸ್ ಅ ನಾನ್ ಕರೆಂಟ್ ಅಸೆಟ್. ನೋಡಿ ಫಿಕ್ಸ್ಡ್ ಅಸೆಟ್ ಕ್ಯಾಟಗರಿ ಯಾವ್ದು ಬರುತ್ತೆ, ಅದು ನಾನ್ ಕರೆಂಟ್ ಅಸೆಟ್ ಅಲ್ಲಿ. ನಿಮ್ಗೆ ಇದು ನಾನು ಆಲ್ರೆಡಿ ಟೇಬಲ್ ಅಲ್ಲಿ ಕೊಟ್ಟಿದ್ದೀನಿ, ನಾನ್ ಕರೆಂಟ್ ಅಸೆಟ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ, ಅದನ್ನೇ ಅದ್ರ ಬೇಸಿಸ್ ಮೇಲೆ ಮಾಡಿರೋದು. ಓಕೆ, ಟು ಬ್ಯಾಂಕ್ ಅಕೌಂಟ್ ಅದು ಕರೆಂಟ್ ಅಸೆಟ್ ಬರುತ್ತೆ. ಅವಾಗ ಏನಾಯ್ತು, ನಾನು ನಿಮಗೆ ಒಂದು ರೂಲ್ ಹೇಳಿದೆಲ್ಲ, ಜನರಲ್ ರೂಲ್, ಅದರಲ್ಲಿ ಅದು ಏನ್ ಹೇಳುತ್ತೆ, ವೆನ್ ದೇರ್ ಇಸ್ ಒನ್ ಅಕೌಂಟ್ ಅಲ್ಲಿ ನಾನ್ ಕರೆಂಟ್ ಅಥವಾ ನಾನ್ ಕರೆಂಟ್ ಅಕೌಂಟ್ ಇದ್ದು ಇನ್ನೊಂದಲ್ಲಿ ಕರೆಂಟ್ ಅಕೌಂಟ್ ಇದ್ರೆ ಫ್ಲೋ ಆಫ್ ಫಂಡ್ ಇರುತ್ತೆ. ನೋಡಿ ಎಸ್ ದೇರ್ ಇಸ್ ಅ ಫ್ಲೋ ಆಫ್ ಫಂಡ್. ಸೊ ಈಗ ಇದರಲ್ಲಿ ಅಷ್ಟೇ, ಯಾವಾಗ ಕರೆಂಟ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ, ಸಾರಿ ಕ್ರೆಡಿಟ್ ಅಲ್ಲಿ ಇರುತ್ತೆ, ಸೊ ಅವಾಗ ಏನಾಗ್ತದೆ, ದೇರ್ ಇಸ್ ಅ ಔಟ್ಫ್ಲೋ ಆಫ್ ಫಂಡ್. ನಿಮ್ಗೆ ಅದು ಯಾವ್ದು ಫೋರ್ತ್ ಮೆಥಡ್ ಅಲ್ಲಿ ಪ್ರೊಸೀಜರ್ ಅಲ್ಲಿ ಹೇಳಿದೆ ನೋಡಿ, ಅದರಲ್ಲೇ ಹಾಗೇನೆ ಹೇಳಿರೋದು. ಇಫ್ ದ ಏನು ಕರೆಂಟ್ ಅಸೆಟ್ ಸಾರಿ ಕರೆಂಟ್ ಅಕೌಂಟ್ ಈಸ್ ಕ್ರೆಡಿಟೆಡ್, ಸೊ ಇಟ್ ಈಸ್ ಕ್ರೆಡಿಟೆಡ್ ಅಂತ ಹೇಳಿದ್ರೆ ಕ್ರೆಡಿಟ್ ಅಲ್ಲಿ ಇದ್ರೆ ದೇರ್ ಇಸ್ ಅ ಔಟ್ಫ್ಲೋ ಆಫ್ ಫಂಡ್. ಇಫ್ ಇಟ್ ಇನ್ ದ ಡೆಬಿಟ್, ಕರೆಂಟ್ ಅಕೌಂಟ್ ಈಸ್ ಇನ್ ಡೆಬಿಟ್ ಅಂತ ಹೇಳಿ ಆದ್ರೆ ಅದು ನಿಮ್ಗೆ ಆಗ ಇನ್ಫ್ಲೋ ಆಫ್ ಫಂಡ್ ಆಗ್ತದೆ. ಈಗ ಇದು ಔಟ್ಫ್ಲೋ. ನೋಡಿ ನೀವೀಗೆಲ್ಲ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನೀವು ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ ಏನಾಗ್ತಾ ಉಂಟು, ಫಂಡ್ ಹೊರಗಡೆ ಹೋಗ್ತಾ ಉಂಟು. ಎಸ್, ಔಟ್ಫ್ಲೋ ಆಫ್ ಫಂಡ್ ಇಸ್ ಅಕರ್ಡ್. ಅದಕ್ಕೆ ರೀಸನ್ ನಾನ್ ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಸೊ ಅದು ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ನೋಡಿ, ಬೈ ಇಶ್ಯೂ ಆಫ್ ಶೇರ್ಸ್, ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇದ್ರಲ್ಲಿ ಎರಡು ಸಹ, ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ನಾನ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ಎರಡು ಇಫೆಕ್ಟ್ ಆಗಲ್ಲ. ಆನ್ ಕ್ರೆಡಿಟ್ ನೋಡಿ, ಪರ್ಚೇಸಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆನ್ ಕ್ರೆಡಿಟ್ ಮಾಡಿದಾಗ ಫಿಕ್ಸ್ಡ್ ಅಸೆಟ್ ಅಕೌಂಟ್ ಡೇಟಾ ಟು ಕ್ರೆಡಿಟರ್ಸ್ ಅಕೌಂಟ್. ಸೊ ಫಿಕ್ಸ್ಡ್ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್, ಕ್ರೆಡಿಟರ್ಸ್ ಅಂದ್ರೆ ಕರೆಂಟ್ ಲಯಬಿಲಿಟಿ ಇದೆ. ನೋಡಿ ಇಲ್ಲಿ ಇವಾಗ ನಿಮಗೆ ಫ್ಲೋ ಆಫ್ ಫಂಡ್ ಬರುತ್ತೆ. ಎಸ್, ದೇರ್ ಇಸ್ ಅ ಫ್ಲೋ ಆಫ್ ಫಂಡ್. ಹೇಗೆ ಇದು, ನಾವೀಗ ಫಿಕ್ಸ್ಡ್ ಅಸೆಟ್ ನ ಪರ್ಚೇಸ್ ಮಾಡಿದೀವಿ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. ಸೊ ಆಗ ಎಸ್, ಔಟ್ಫ್ಲೋ ಆಫ್ ಫಂಡ್. ಸೊ ನಾನ್ ಕರೆಂಟ್ ಅಸೆಟ್ ಅಂಡ್ ಕರೆಂಟ್ ಅಸೆಟ್, ಕರೆಂಟ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಓಕೆ, ಸೊ ಕಮಿಂಗ್ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಅದೇ ತರಾನೇ ಇದೆ ನೋಡಿ ಇಲ್ಲಿ, ಪರ್ಚೇಸ್ ಆಫ್ ಕರೆಂಟ್ ಅಸೆಟ್ ಫಾರ್ ಕ್ಯಾಶ್. ಸೊ ಕರೆಂಟ್ ಅಕೌಂಟ್ ಡೇಟಾ, ಕರೆಂಟ್ ಅಸೆಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಬೋತ್ ಕರೆಂಟ್ ಅಕೌಂಟ್, ಸೊ ದೇರ್ ಇಸ್ ನೋ ಟ್ರಾನ್ಸಾಕ್ಷನ್. ಆನ್ ಕ್ರೆಡಿಟ್ ಮಾಡಿದಾಗ್ಲೂ ಅಷ್ಟೇ ನೋಡಿ, ಒಂದು ಕರೆಂಟ್ ಅಸೆಟ್ ಬರುತ್ತೆ, ಕರೆಂಟ್ ಲಯಬಿಲಿಟಿ ಬರುತ್ತೆ, ನೋ ಟ್ರಾನ್ಸಾಕ್ಷನ್. ಇಶ್ಯೂ ಆಫ್ ಶೇರ್ಸ್ ಫಾರ್ ಕ್ಯಾಶ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ಸ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಸೆಟ್ ಇದೆ, ನಾನ್ ಕರೆಂಟ್ ಲಯಬಿಲಿಟಿ ಇದೆ, ಆಗ ಫಂಡ್ ಇದೆ ಇಲ್ಲಿ ನಿಮಗೆ. ನೋಡಿ ಇಲ್ಲಿ ಕರೆಂಟ್ ಅಸೆಟ್ ಏನಾಗಿದೆ, ಇಟ್ ಇಸ್ ಇನ್ ದ ಡೆಬಿಟ್ ಸೈಡ್. ಸೊ ಅವಾಗ ಏನಾಯ್ತು ನಮಗೆ, ದರ್ ಇಸ್ ಅ ಇನ್ಫ್ಲೋ. ಅವಾಗ್ಲೇ ಏನಾಯ್ತು, ಯಾವ ಕರೆಂಟ್ ಅಸೆಟ್ ಕ್ರೆಡಿಟ್ ಅಲ್ಲಿ ಇತ್ತು ಅವಾಗ ನಿಮಗೆ ಇಲ್ಲಿ ಔಟ್ಫ್ಲೋ ಆಯ್ತು. ಈಗ ಇಲ್ಲಿ ನಮಗೆ ಇನ್ಫ್ಲೋ, ಯಾಕೆಂದ್ರೆ ವಿ ಆರ್ ಇಶ್ಯೂಯಿಂಗ್ ದ ಶೇರ್ಸ್ ಫಾರ್ ಕ್ಯಾಶ್. We are issue the shares and we are getting the money inside the company. So ಅದಕ್ಕೆ ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ is debited. Okay, inflow of fund, ನಮಗೆ ಅಲ್ಲಿ ಫಂಡ್ ಬರ್ತಾ ಉಂಟು. ಸೊ ಫಾರ್ ಫಿಕ್ಸ್ಡ್ ಅಸೆಟ್ಸ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್, ಎರಡು ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ, ಯಾವುದೇ ಚೇಂಜಸ್ ಇರಲ್ಲ. ಫಾರ್ ಸ್ಟಾಕ್ ಇನ್ ಟ್ರೇಡ್ ಅಷ್ಟೇ ನೋಡಿ, ಒಂದು ಕರೆಂಟ್ ಅಸೆಟ್ ಇದೆ, ಒಂದು ನಾನ್ ಕರೆಂಟ್ ಲಯಬಿಲಿಟಿ ಇದೆ. ಸೊ ಆಗ ದೇರ್ ಇಸ್ ಫ್ಲೋ ಆಫ್ ಫಂಡ್. ಸೊ ಇಶ್ಯೂ ಆಫ್ ಶೇರ್ಸ್ ಫಾರ್ ಸ್ಟಾಕ್ ಇನ್ ಟ್ರೇಡ್, ಹಾಗೆಂತ ಅರ್ಥ ಇದು. ಸೊ ಸ್ಟಾಕ್ ಇನ್ ಟ್ರೇಡ್ ಅಲ್ಲಿ ನಿಮಗೆ ಇನ್ಫ್ಲೋ ಆಫ್ ಫಂಡ್ ಆಗ್ತಾ ಉಂಟು. ಅಂಡ್ ಇಶ್ಯೂ ಆಫ್ ಡಿಬೆಂಚರ್ ಫಾರ್ ಕ್ಯಾಶ್, ಇಲ್ಲಿನೂ ಅಷ್ಟೇ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ ಇದೆ. ಸೊ ದೇರ್ ಇಸ್ ಅ ಇನ್ಫ್ಲೋ ಆಫ್ ಫಂಡ್. ಅಂಡ್ ಫಾರ್ ಫಿಕ್ಸ್ಡ್ ಅಸೆಟ್ಸ್ ನೋಡಿ, ಇಲ್ಲಿ ಎರಡು ಸಹ ನಾನ್ ಕರೆಂಟ್ ಅಸೆಟ್ ಅಂಡ್ ನಾನ್ ಕರೆಂಟ್ ಲಯಬಿಲಿಟಿ ಇದೆ. ದೇರ್ ಇಸ್ ನೋ ಏನ್ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ನಿಮ್ಮ ಫಂಡ್ ಫ್ಲೋದಲ್ಲಿ ಚೇಂಜಸ್ ಇಲ್ಲ. ಅಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಲ್ಯಾಂಡ್ ಫಾರ್ ಕ್ಯಾಶ್, ನೋಡಿ ಇಲ್ಲಿ ಈಗ ಸೇಲ್ ಮಾಡ್ತಿದ್ದೀರಾ ಫಿಕ್ಸ್ಡ್ ಅಸೆಟ್, ನೋಡಿ ಸೇಲ್ ಅಂತ ಹೇಳಿದಾಗ ದೇರ್ ವಿಲ್ ಬಿ ಅ ಫಂಡ್. ಸೊ ನಿಮ್ಗೆ ಇಲ್ಲಿ ಇನ್ಫ್ಲೋ ಆಗಿದೆ ನೋಡಿ, ಕರೆಂಟ್ ಅಸೆಟ್ಸ್ ಮತ್ತೆ ನಾನ್ ಕರೆಂಟ್ ಅಸೆಟ್ಸ್ ಆಗ್ತದೆ. ಸೊ ಆಗ ಇನ್ಫ್ಲೋ ಆಫ್ ಫಂಡ್ ಇದೆ. ಓಕೆ, ಕಮಿಂಗ್ ಫಾರ್ ದ ನೆಕ್ಸ್ಟ್ ಲಾಸ್ಟ್ ಆಸ್ಪೆಕ್ಟ್. ಸೊ ಇಫ್ ಯು ಕಮ್ ಫಾರ್ ದಿಸ್ ಲಾಸ್ಟ್ ಸ್ಲೈಡ್, ಇದ್ರಲ್ಲಿ ನೋಡಿ ಆನ್ ಕ್ರೆಡಿಟ್ ನೀವೇನು ಇದು ಮಾಡ್ತೀರಾ, ಅದು ಡೆಟಾಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಅಕೌಂಟ್. ಒಂದು ಕರೆಂಟ್ ಅಸೆಟ್ ಇದೆ,
ನಾನ್ ಕರೆಂಟ್ ಅಸೆಟ್ಸ್ ಇದೆ. ಸೊ ಫ್ಲೋ ಆಫ್ ಫಂಡ್ ಇದೆ. ಸೊ ಅಲ್ಲಿ ಇನ್ಫ್ಲೋ ಆಫ್ ಫಂಡ್ ಉಂಟು. ಯಾಕೆಂದ್ರೆ ನಾವು ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಆನ್ ಕ್ರೆಡಿಟ್ ವಾಟ್ ಯು ಆರ್ ಡೂಯಿಂಗ್ ಈಸ್ ದಟ್ ಈಸ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆನ್ ಕ್ರೆಡಿಟ್ ಮಾಡಿದಾಗ ನಿಮಗೆ ಇನ್ಫ್ಲೋ ಆಫ್ ಫಂಡ್ ಇದೆ. ಶಾರ್ಟ್ ಟರ್ಮ್ ಲೋನ್ ರಿಪೇಯ್ಡ್ ನೋಡಿ, ಎರಡು ಸಹ ಕರೆಂಟ್ ಲೈಬಿಲಿಟಿ ಕರೆಂಟ್ ಅಸೆಟ್ಸ್, ಅದಕ್ಕೆ ಯಾವುದೇ ತರ ಎಫೆಕ್ಟ್ ಇಲ್ಲ. ಲಾಂಗ್ ಟರ್ಮ್ ಲೋನ್ ರಿಪೇಯ್ಡ್ ಎರಡೂ ನಾನ್ ಕರೆಂಟ್ ಲೈಬಿಲಿಟಿ ಆಗ್ತದೆ, ಕರೆಂಟ್ ಅಸೆಟ್ ಆಗ್ತದೆ. ಸೊ ಯಾವಾಗ ಹೀಗೆ ಒಂದು ನಾನ್ ಕರೆಂಟ್ ಲೈಬಿಲಿಟಿ ಅಂಡ್ ಕರೆಂಟ್ ಅಸೆಟ್ ಬಂತು, ದೇರ್ ಇಸ್ ಅ ಫ್ಲೋ ಆಫ್ ಫಂಡ್. ಎಲ್ಲಿದೆ ಇದು? ಔಟ್ ಫ್ಲೋ ಆಫ್ ಫಂಡ್. ಯಾಕೆಂದ್ರೆ ನಾವು ತಗೊಂಡಂತ ಲಾಂಗ್ ಟರ್ಮ್ ಲೋನ್ ನ ರೀಪೇಮೆಂಟ್ ಮಾಡ್ತಾ ಇದೀವಿ, ಅದಕ್ಕೆ ದೇರ್ ಇಸ್ ವಾಟ್ ಇಫೆಕ್ಟ್ ಇನ್ ಎ ಫ್ಲೋ ಆಫ್ ಫಂಡ್ಸ್. ಸೊ ಅದಕ್ಕೆ ನಿಮ್ಗೆ ಏನಾಗ್ತದೆ, ಅದು ಔಟ್ ಫ್ಲೋ ಆಫ್ ಫಂಡ್ ಅಂತ ಆಗ್ತದೆ, ನಮ್ಮ ಕಂಪನಿಯಿಂದ ಹೊರಗೆ ಹೋಗ್ತಾ ಉಂಟು. ಸೊ ನೆಕ್ಸ್ಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್. ಸೊ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ P&L ಅಕೌಂಟ್ ಡೇಟಾ ಟು ರಿಸರ್ವ್ ಫಂಡ್ ಅಕೌಂಟ್ ಬರುತ್ತೆ. ಎರಡೂ ನಾನ್ ಕರೆಂಟ್ ಲೈಬಿಲಿಟಿ. ಸೊ ದೇರ್ ಇಸ್ ನೋ ಎಫೆಕ್ಟ್. ಅಂಡ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ರಿಡೀಮ್ಡ್. ಸೊ ಆದ್ರೂ ಅಷ್ಟೇ ಕ್ಯಾಪಿಟಲ್ ಆರ್ ಡಿಬೆಂಚರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ನಾನ್ ಕರೆಂಟ್ ಲೈಬಿಲಿಟಿ ಮತ್ತೆ ಕರೆಂಟ್ ಅಸೆಟ್. ಸೊ ಆಗ ಏನಾಗ್ತದೆ, ಔಟ್ಫ್ಲೋ ಆಫ್ ಫಂಡ್ ಉಂಟು. ಸೊ ವಿ ಆರ್ ವಾಟ್ ವಿ ಹ್ಯಾವ್ ಡೂ ಈಸ್ ಶೇರ್ಸ್ ಆರ್ ಡಿಬೆಂಚರ್ಸ್ ರಿಡೀಮ್ಡ್ ಅಂತ ಹೇಳಿದ್ರೆ ವಿ ಹ್ಯಾವ್ ಪೇ ಆದಾಗ ನಿಮ್ಗೆ ಔಟ್ಫ್ಲೋ ಆಫ್ ಫಂಡ್ ಎಕ್ಸಿಟ್ ಆಗ್ತದೆ. ಅಂಡ್ ಎಕ್ಸ್ಪೆನ್ಸಸ್ ಪೇಯ್ಡ್. ಸೊ ಎಕ್ಸ್ಪೆನ್ಸಸ್ ಅಂದ್ರೆ ನೋಡಿ, ರೆಂಟ್, ಸ್ಯಾಲರಿ ಇದೆಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಆಗ ನಿಮ್ಮ ಟ್ರಾನ್ಸಾಕ್ಷನ್ P&L ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬರುತ್ತೆ, ನಾನ್ ಕರೆಂಟ್ ಲೈಬಿಲಿಟಿ ಕರೆಂಟ್ ಅಸೆಟ್ಸ್. ಸೊ ಫ್ಲೋ ಆಫ್ ಫಂಡ್ ಇಲ್ಲಿ ಇದೆ. ಸೊ ಎಸ್, ಔಟ್ ಫ್ಲೋ ಆಫ್ ಫಂಡ್ ಇಸ್ ದೇ. ಸೊ ಇಲ್ಲಿ ನಿಮ್ಗೆ ಕರೆಂಟ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಆಗ್ತದೆ. So I think by this you have been understood how the transaction analyzes ಅಥವಾ ಯಾವ ರೀತಿ ಜರ್ನಲೈಸೇಷನ್ ಮಾಡ್ತೀರಾ, ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ನ ನಾವು ಅನಲೈಸ್ ಮಾಡ್ತೀವಿ ಅಂತೇಳಿ ನೀವು ತಿಳ್ಕೊಂಡಿದ್ದೀನ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ ದ ನೆಕ್ಸ್ಟ್ ಸೆಷನ್ ಆರ್ ಇನ್ ದ ನೆಕ್ಸ್ಟ್ ವಿಡಿಯೋ we will continue in the next part of your syllabus, most probably the sources of funds. ಸೊ ನಾನು ಫಂಡ್ ಅಂತ ಹೇಳಿದೆ, ಯಾವ್ದೆಲ್ಲ ಸೋರ್ಸಸ್ ಆಫ್ ಫಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದರ ಬಗ್ಗೆ ಹೇಳ್ತೀನಿ. ಆರ್ ಎಲ್ಸ್ ಅದಿಲ್ಲದಿದ್ರೆ ಆರ್ ಎಲ್ಸ್ ಐ ವಿಲ್ ಗಿವ್ ಯು ದ ಫಾರ್ಮ್ಯಾಟ್ ಫಾರ್ ಯುವರ್ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ಸ್. ಓಕೆ, ಥ್ಯಾಂಕ್ ಯು ಮಕ್ಕಳೇ.